ಪಪ್ಪಾಯ ಯಾರಿಗೆಲ್ಲ ಇಷ್ಟ? ಚೆನ್ನಾಗಿತ್ತು ಬೇವಿನ ಮರ ಇದ್ಕಿದ್ದಂಗೆ ಒಣಗೋಗ್ಬಿಟ್ಟೈತೆಲ್ಲ. ನೋಡ್ರಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೇನೆ. ಈರುಳ್ಳಿ ಬೋಂಡ ಮಾಡಿದ್ರು ನೋಡ್ರಿ. ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಬೆಳಿಗ್ಗೆ ಪರಂಗಿ ಹಣ್ಣಿತ್ತು. ಅಮ್ಮ ಮಗಳು ಪರಂಗಿ ಹಣ್ಣು ಹಚ್ಕೊಡು ಅಂತ ಕೇಳಿದ್ರು. ಅದಕ್ಕೆ ಅವ್ರಿಗೆ ಪರಂಗಿ ಹಣ್ಣು ಹಚ್ಕೊಡೋಣ ಅಂತ ಕೂತಿದ್ದೀನಿ. ಈ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗಿಬೇಕು ನೋಡ್ರಿ. ಕೆಲವರು ಚಾಕುನಲ್ಲಿ ಸಿಪ್ಪೆ ಬಿಟ್ಟು ತೆಗಿತಾರೆ ಮೇಲ್ಗಡೆ. ಚಾಕುನಲ್ಲಿ ಸಿಪ್ಪೆ ತೆಗೆದಾಗ ಅದೊಂಥರ ಕಚ್ ಕಚ್ ಥರ ಆಗಿಬಿಡುತ್ತೆ. ಇದರಲ್ಲಾದರೆ ಈ ಸೌತೆಕಾಯಿ ಸಿಪ್ಪೆ ತೆಗಿತಾರಲ್ಲ ಮೇಲ್ಗಡೆ ನೋಡ್ರಿ, ನಾನು ಯಾವಾಗಲೂ ಇದೇ ಥರನೇ ಸೌತೆಕಾಯಿ ಸಿಪ್ಪೆ ತೆಗೆಯೋದಿರುತ್ತಲ್ಲ ಮೇಲ್ಗಡೆ, ಅದರಲ್ಲಿ ನೀಟಾಗಿ ಈ ಥರ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಹಚ್ಚುತ್ತೀನಿ ಪರಂಗಿಹಣ್ಣು. ಅವಾಗ ಚೆನ್ನಾಗಿರುತ್ತೆ, ತುಂಬ ವೇಸ್ಟ್ ಆಗೋದಿಲ್ಲ ಪರಂಗಿಹಣ್ಣು. ಚಾಕುನಲ್ಲಿ ತೆಗೆದ್ರೆ ಹಣ್ಣು ತುಂಬ ವೇಸ್ಟ್ ಆಗಿಬಿಡುತ್ತೆ. ನಾವು ಚಿಕ್ಕವರಿದ್ದಾಗ ಹೊಲದ ಹತ್ರ ಏನಾದರೂ ಹೋದಾಗ ಅಲ್ಲಿ ಪರಂಗಿ ಹಣ್ಣು ಏನಾದರೂ ಸಿಕ್ಕಿದ್ರೆ ನಾವೇನು ಮಾಡ್ತಿದ್ವಿ ಗೊತ್ತಾ? ಕುಡುಗೋಲು ಇರುತ್ತೆ, ಹುಲ್ಲು ಕೊಯ್ಯೋದಕ್ಕೆ ಮೇವು ಕೊಯ್ಯೋದಕ್ಕೆಲ್ಲ ಕುಡುಗೋಲು ಇಟ್ಕೊಂಡಿರ್ತೀವಿ. ಕುಡುಗೋಲು ಅಂತ ಇರುತ್ತೆ, ಅದರಲ್ಲೇ ಎಲ್ಲ ಸಿಪ್ಪೆ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಅದರಲ್ಲೇ ಹಚ್ಕೊಂಡು ಹಂಗೆ ತಿಂತಿದ್ವಿ. ಈಗಂತೂ ನಮ್ಮ ಮಕ್ಕಳಿಗೆ ನಾವು ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ತಂದುಕೊಡ್ತೀವಿ. ಆಪಲ್ಲು, ದಾಳಿಂಬೆ, ಮೂಸಂಬಿ, ಕಿತ್ತಳೆಹಣ್ಣು ಈ ಥರ ಎಲ್ಲ. ನಾವು ಚಿಕ್ಕವರಿದ್ದಾಗ ಆ ಥರ ಎಲ್ಲ ತಂದು ಕೊಡ್ತಾ ಇರಲಿಲ್ಲ. ದುಡ್ಡು ಕೊಟ್ಟೆಲ್ಲ ಹಣ್ಣುಗಳ್ನ ಕೊಂಡ್ಕೊಂಡು ಬರ್ತಾನೂ ಇರಲಿಲ್ಲ. ಯಾವುದೋ ಹಬ್ಬಗಳಲ್ಲಿ, ಗೌರಿ ಹಬ್ಬಕ್ಕೆ, ಈ ಮಾರ್ನಮಿ ಹಬ್ಬಕ್ಕೆ ಈ ಎಡೆ ಇಡಬೇಕಲ್ಲ, ದೇವ್ರ ಮುಂದೆಲ್ಲ ಇಡಬೇಕಲ್ಲ ಪೂಜೆಗೆ, ಆ ಟೈಮಲ್ಲಿ ಮಾತ್ರನೇ ಈ ಆಪಲ್ಲು, ಕಿತ್ತಳೆಹಣ್ಣು, ಈ ಮೂಸಂಬಿ, ದಾಳಿಂಬೆ ಇಂಥವೆಲ್ಲ ತರ್ತಾಯಿದ್ದಿದ್ದು. ನಾವು ಚಿಕ್ಕವರಿದ್ದಾಗ ಏನಿದ್ರು ನಾವು ತಿಂದು ಬೆಳೆದಿದ್ದೆ ಏನು ಗೊತ್ತಾ? ನೇರಳೆ ಹಣ್ಣು, ಕಾರೆ ಹಣ್ಣು, ಎರ್ದಣ್ಣು ಅಂದರೆ ಎಲ್ಚೆ ಹಣ್ಣು ಅಂತಾರಲ್ಲ, ಎಲ್ಚೆ ಹಣ್ಣು, ಆಮೇಲೆ ಬಿಕ್ಕೆಕಾಯಿ, ಪರಂಗಿ ಹಣ್ಣು, ಬಿಕ್ಕೆ ಹಣ್ಣು, ಈ ಥರದವೇ, ಮಾವಿನ ಹಣ್ಣು, ಈ ಥರ ಎಲ್ಲ ಹೊಲ್ಗಳಲ್ಲೇ ಗಿಡಗಳು ಇರ್ತಿದ್ವು. ಅಲ್ಲಿ ಸುತ್ತಮುತ್ತ ಬದುಗಳಲ್ಲಿ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಹೊಲ್ಗಳಲ್ಲೆಲ್ಲ. ಆವಾಗ ಈ ಥರ ಹಣ್ಣುಗಳ್ನೇ ಎಲ್ಲ ಹುಡುಕೊಂಡು, ಕಾರೆ ಹಣ್ಣಂತೂ ನಾವು ಚಿಕ್ಕದು ಇನ್ನೂ ಸ್ವಲ್ಪ ದ್ವಾರಕಾಯಿ ಇರೋ ಅಂಥವು, ಕಲರ್ ಬಂದಿರೋ ಅಂಥವನ್ನೆಲ್ಲ ತೊಗೊಂಡು ಅದು ಜಾಮಿಟ್ರಿ ಬಾಕ್ಸಲ್ಲೆಲ್ಲ ಇಟ್ಕೊಂಡು ಹಣ್ಣು ಮಾಡ್ಕೊಂಡು ತಿಂತಿದ್ವಿ. ಬಿಕ್ಕೆ ಹಣ್ಣು ಅಷ್ಟೇ, ಬಿಕ್ಕೆಕಾಯಿನೂ ಕಿತ್ಕೊಂಡು ತಿಂತಿದ್ವಿ. ನೇರಳೆ ಹಣ್ಣು, ಈ ಮಾವಿನ ಹಣ್ಣು, ಈ ಥರದವೇ ಎಲ್ಲ ತಿಂತಾಯಿದ್ದು. ಇದೆಲ್ಲ ಹೊಲ್ಗಳಲ್ಲಿ ಅಲ್ಲಿ ಇಲ್ಲಿ ಬೆಳೆಯೋ ಅಂಥವೇ, ಇಲ್ಲೇ ಸಿಗೋ ಅಂಥವೇ. ಅದೆಲ್ಲ ಇದ್ರ ಹಣ್ಣು ಅಂತಾರೆ, ನಾನು ಸೀಸನಲ್ ಫ್ರೂಟ್ಸ್ ಏನೋ ಅಂತಾರೆ. ಆ ಸೀಸನ್ಗೆ ಅವು ಬರ್ತಾಯಿದ್ವು ಒಂದೊಂದು ಟೈಮಲ್ಲಿ, ಅವನ್ನೇ ತಿಂತಾಯಿದ್ವಿ. ಈಗ ನಮ್ಮ ಮಕ್ಕಳನ್ನೆಲ್ಲ ನಾವು ತುಂಬ ಕೇರ್ ಮಾಡ್ತೀವಿ, ಅವ್ರಿಗೆ ಅಂತ ಬೇರೆ ಬೇರೆ ಹಣ್ಣುಗಳ್ನೆಲ್ಲ ತಂದುಕೊಡ್ತೀವಿ. ಹಾಗೆಲ್ಲ ಆ ಥರ ಇರಲಿಲ್ಲ ನಮ್ಮ ಬಾಲ್ಯ. ಆದರೂ ಅದೊಂಥರ ಚೆನ್ನಾಗಿತ್ತು. ಅದು ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ. ಅದೊಂಥರ ಎಷ್ಟು ಚೆನ್ನಾಗಿತ್ತಲ್ವ ಆ ದಿನಗಳು ಅಂತ ನಮ್ಗೆ ಅನಿಸುತ್ತೆ. ಈ ಹಣ್ಣುಗಳು ಸಹ ನಮಗೆ ಜೀವನದ ಪಾಠಗಳು ಹೇಳ್ತವೆ. ಇವುಗಳಿಂದನೂ ನಾವು ಜೀವನದ ಪಾಠ ಕಲಿಯೋದಿರುತ್ತೆ. ಹೇಗೆ ಅಂತೀರಾ? ನಾನು ಹೇಳ್ತೀನಿ ಕೇಳಿ. ಈಗ ಒಂದು ಹಲಸಿನಣ್ಣು ಅಂತ ತೊಗೊಂಡ್ರೆ ಅದ್ರ ಮೇಲೆಲ್ಲ ಮುಳ್ಳು ಥರ ಇರುತ್ತೆ. ಅದನ್ನೆಲ್ಲ ಕೊಯ್ಬೇಕು, ಮತ್ತು ಅದರೆಲ್ಲ ಅಂಟೆಲ್ಲ ಆಗುತ್ತೆ ಕೈಗೆಲ್ಲ. ಅದೆಲ್ಲ ಮತ್ತೆ ನೀಟಾಗಿ ತೊಳೆಯೆಲ್ಲ ಬಿಡಿಸ್ಬೇಕು. ಅಷ್ಟೆಲ್ಲ ಕಷ್ಟಪಟ್ಟು ಕೊಯ್ದು ಅದೆಲ್ಲ ತೊಳೆ ಬಿಡಿಸಿ ಆಮೇಲೆ ತೊಳೆ ತಿಂತಾಯಿದ್ರೆ ಹಲಸಿನ ತೊಳೆ ಎಷ್ಟು ಸ್ವೀಟಾಗಿರುತ್ತಲ್ವ, ಸಿಹಿಯಾಗಿರುತ್ತೆ. ಹಾಗೆಯೇ ಜೀವನ ಸಹ ಅಷ್ಟೇ. ಮೊದಲು ಕಷ್ಟ ಇರುತ್ತೆ, ತುಂಬ ಕಷ್ಟಪಡ್ತಾ ಹೋದರೆ ಕೊನೆಯಲ್ಲಿ ಸುಖ ಸಿಗುತ್ತೆ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ, ಅಂದರೆ ಒಳ್ಳೆಯದಾಗುತ್ತೆ ಅಂತ. ಈ ಥರ ಎಲ್ಲ ಪಾಠಗಳು ಇರ್ತವೆ ಹಲಸಿನ ಹಣ್ಣಿನ ಮೂಲಕನೂ ನಾವು ತಿಳ್ಕೊಬೋದು. ಹಲಸಿನ ಹಣ್ಣು ಅಂತ ಒಂದೇ ಅಲ್ಲ, ಬೇರೆ ಹಣ್ಣು, ಪೈನಾಪಲ್ ಇರ್ಬೋದು. ಈಗ ಪರಂಗಿ ಹಣ್ಣೆ ತೊಗೊಳ್ರಿ. ಪರಂಗಿ ಹಣ್ಣು ನೋಡಿರಿ, ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು, ಸಿಪ್ಪೆ ಎಲ್ಲ ಎರಿಬೇಕಾ ಮೇಲ್ಗಡೆ, ಮತ್ತು ಒಳಗಡೆ ಬೀಜದ ಭಾಗ ಎಲ್ಲ ತೆಗಿಬೇಕು. ಕೈಯೆಲ್ಲ ಸ್ವಲ್ಪ ಇದಾಗುತ್ತೆ, ಕ್ಲೀನ್ ಮಾಡಿ ಇದು ಮಾಡಬೇಕು. ಆಗ ಹಣ್ಣು ತುಂಬ ಸ್ವೀಟಾಗಿರುತ್ತೆ ತಿನ್ನೋದಕ್ಕೆ. ಆ ಥರ ನಮ್ಮ ಮನೇಲಿ ಯಾವಾಗಲೂ ಪಪ್ಪಾಯ ಇದ್ರೂ ನಾನು ಇದೇ ಥರ ಮಾಡೋದು. ನೀಟಾಗಿ ಎಲ್ಲ ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಡೆ ಬೀಜದ ಭಾಗ ಎಲ್ಲ ತೆಗೆದು ನೀಟಾಗಿ ಸಣ್ಣ ಪೀಸ್ ಮಾಡಿ, ಮತ್ತು ಬರೀ ಉದ್ದ ಹೋಳುಗಳು ಕೊಡೋದಿಲ್ಲ, ಅದನ್ನು ಮತ್ತೆ ಕಟ್ ಮಾಡ್ತೀನಿ ನೀಟಾಗಿ. ಚಿಕ್ಕ ಪೀಸ್ ಮಾಡಿ ಒಂದು ಬಟ್ಲಿಗೆ ಒಂದು ಬೌಲ್ಗೆ ಹಾಕ್ಬಿಟ್ಟು, ಆಮೇಲೆ ಒಂದು ಸ್ಪೂನ್ ಹಾಕಿ ಕೊಡ್ತೀನಿ ಅಮ್ಮ ಮಗಳಿಗೆ ತಿನ್ನೋದಕ್ಕೆ. ನೋಡಿರಿ, ಪಪ್ಪಾಯ ಯಾರಿಗೆಲ್ಲ ಇಷ್ಟ? ನಿಮಗೂ ಇಷ್ಟನಾ? ಈಗ ನೋಡಿರಿ, ಮನೇಲಿ ಅವ್ರಿಗೆಲ್ಲ ಅಮ್ಮ ಮಗಳಿಗೆ ಪಪ್ಪಾಯ ಹಚ್ಕೊಟ್ಟು ಆಮೇಲೆ ಊಟ ಆದಮೇಲೆ ಹಣ್ಣು ತಿಂದರು ಅವರು. ನಾನು ಊಟ ಮಾಡ್ಕೊಂಡು ಬಂದೆ. ಅಂದರೆ ಭಾನುವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ ನಾವು ತಿಂಡಿ ಮಾಡೋದಿಲ್ಲ, ಮುದ್ದೆನೇ ಮಾಡ್ತೀವಿ ಒಂದೇ ಸಲ. ಭಾನುವಾರ ತಿಂಡಿ ಮಾಡೋದು ಅಪರೂಪ. ವಾರ ಎಲ್ಲ ತಿಂಡಿ ಮಾಡಿರ್ತೀವಿ. ನಮ್ಮ ಮಗಳು ಸ್ಕೂಲ್ಗೆ ಹೋಗೋದ್ರಿಂದ ನಮಗೆ ಮುದ್ದೆ ಇಷ್ಟ, ಅದಕ್ಕೆ ಬೆಳಗ್ಗೆ ಮುದ್ದೆ ಮಾಡ್ತಾರೆ ನಮ್ಮ ಮನೇಲಿ. ರಾಗಿ ಮುದ್ದೆ ಊಟ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಬೇಲಿ ಕಡಿಯೋದಿತ್ತು ಹೊಲ್ದ ಹತ್ರ, ಅದಕ್ಕೆ ಬಂದಿದ್ದೀನಿ. ಇಲ್ಲಿ ಬೇಲಿ ಅಂದರೆ ನೋಡಿರಿ, ಈ ಹಳ್ಳಿ ಕಡೆ ಎಲ್ಲ ಬೇಲಿ ಬೆಳೆಸ್ಕೋತಾರೆ ಬದುಗಳಲ್ಲಿ. ಯಾಕೆಂದರೆ ಎಲ್ಲರೂ ದುಡ್ಡು ಖರ್ಚು ಮಾಡಿ ಈ ಮುಳ್ತಂತಿ, ಪೆನ್ಸಿಲಿಂಗ್ ಅವೇನೋ ಬೇಲಿ ಅಂತಾರಲ್ಲ, ಆ ಥರದ್ದೆಲ್ಲ ಹಾಕ್ಸೋದಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲರೂ ಇದೇ ಥರನೇ ತುಂಬ ಜನ ಈ ಥರ ಬೇಲಿ ಗಿಡಗಳ್ನ ಬೆಳೆಸ್ಕೋತಾರೆ. ಹೊಲಕ್ಕೆ ರಕ್ಷಣೆ ಇರ್ತೈತೆ ಅಂತ ಬದುಗಳಲ್ಲಿ ಬೆಳೆಸ್ಕೋತಾರೆ. ಈ ಬೇಲಿ ಏನಂದರೆ ಸಮಸ್ಯೆ, ಜನ ಯಾರೂ ಒಳಗೆ ಬರೋದಿಲ್ಲ ಏನೂ, ದನ ಕರ ಜನಗಳು. ಆದರೆ ಮಳೆಗಾಲದಲ್ಲಿ ತುಂಬ ಬೆಳೆದ್ಬಿಡುತ್ತೆ ಬೇಲಿ, ತುಂಬ ಅಂದರೆ ತುಂಬ ಬೆಳೆದ್ಬಿಡುತ್ತೆ. ಇವಾಗ ಮಳೆಗಾಲ ಅಲ್ವಾ ನೋಡಿರಿ, ತುಂಬ ಬೆಳ್ಕೊಬಿಟ್ಟೈತೆ. ಬೇಸಿಗೆನಲ್ಲಿ ಇಷ್ಟಿರಲ್ಲ, ಮಳೆಗಾಲ ಆಗಿರೋದು ತುಂಬ ಬೆಳ್ಕೊಬಿಟ್ಟೈತೆ. ಅದಕ್ಕೆ ಇದೆ ಬೇಲಿ ಎಲ್ಲ ಸ್ವಲ್ಪ ಕಡಿಬೇಕು. ಯಾಕಂದರೆ ಕಾಲುವೆ ಐತೆ, ನೀರು ಹೋಗೋದು ಕಾಲುವೆ, ಅಲ್ಲಿ ಕಾಲುವೆ ಅಂತೀವಿ ನಾವು, ಅದೆಲ್ಲ ಮುಚ್ಕೊಬಿಟ್ಟೈತೆ ಆ ಬೇಲಿ ಬೆಳ್ಕೊಂಡು. ಅದನ್ನೆಲ್ಲ ಕಡಿದು ಕಾಲುವೆ ಮಾಡಿಕೊಂಡು
ನೀರು ಹಾಯಿಸ್ಬೇಕು. ನೋಡಿರಿ ಇದೆಲ್ಲ ಸೆಪ್ಪೆ, ಆ, ಗಿಣಿ ಹುಲ್ಲು ಅಂತೀವಿ ನಾವು. ಇದನ್ನು ಒಂದು ಸಲ ಕೊಯ್ದರೆ ಮತ್ತೆ ಅದು ಚಿಗುರಿ ಬೆಳೆಯುತ್ತೆ. ನೀರು ಹಾಯಿಸ್ತಾ ಇದ್ರೆ ಗೊಬ್ಬರ ನೀರು ಹಾಕ್ಕೊಂಡ್ರೆ ಮತ್ತೆ ಚಿಗುರಿ ಬೆಳೆಯುತ್ತೆ. ಇದಕ್ಕೆಲ್ಲ ನೀರು ಹಾಯಿಸ್ಬೇಕು. ಇಷ್ಟು ದಿನ ಮಳೆ ಬರ್ತಿತ್ತು, ಇವಾಗ ಮಳೆ ನಿಂತೋಗ್ಬಿಟ್ಟೈತೆ. ನೀರು ಹಾಯಿಸ್ಬೇಕು, ಸ್ವಲ್ಪ ಬಾಡ್ದಂಗಿತ್ತು. ಗೊಬ್ಬರ ಎಲ್ಲ ಹಾಕಿ ನೀರು ಹಾಯಿಸ್ಬೇಕು. ಅದಕ್ಕೆ ಕಾಲೆವೆಲ್ಲ ಅಚ್ಚುಕಟ್ಟು ಮಾಡಬೇಕು. ಅಚ್ಚುಕಟ್ಟು ಮಾಡ್ಬೇಕಾದ್ರೆ ಫಸ್ಟ್ ಈ ಬೇಲಿ ಕಡಿಬೇಕು. ಈ ಒಂದು ಮಾತೈತೆ ಗೊತ್ತಾ ನಿಮಗೆ, ಬೇಲಿನೇ ಎದ್ದು ಹೊಲ ಮೇಯ್ತು, ಹೊಲ ಮೇಯ್ದಂಗೆ ಅಂತ ಏನೋ ಹೇಳ್ತಾರೆ, ಒಂದು ಗಾದೆ ಮಾತು. ಅದೇನು ಹೇಳ್ತಾರೆ ಅಂದರೆ, ರಕ್ಷಣೆ ಮಾಡೋರು ಏನಾದರೂ ಭಕ್ಷಣೆ ಮಾಡಿದಾಗ ಆ ಥರ ಸಂದರ್ಭಗಳಲ್ಲಿ ಅದನ್ನು ಬಳಸ್ತಾರೆ. ಇನ್ನೊಂದು ಈ ಟೈಮಲ್ಲಿ ಈ ಸಂದರ್ಭಕ್ಕೆ ನನ್ನ ಇದ್ರ ಪ್ರಕಾರ ಏನು ಅನಿಸುತ್ತೆ ಅಂದರೆ, ಬೇಲಿನೇ ಎದ್ದು ಹೊಲ ಮೇದಂತೆ ಅಂದರೆ, ನಮ್ಮ ಹಳ್ಳಿ ಕಡೆ ಎಲ್ಲ ಹಿಂಗೆ ಬೇಲಿ ಬೆಳೆಸ್ಕೊಂಡಿರ್ತೀವಿ ಹೊಲಗಳ ಬದಿನಲ್ಲಿ. ಅದು ಬೆಳ್ಕೊಂಡು ಹೊಲ್ದ ಕಾನ ಬಂದಿರ್ತೈತಿ ಬೇಲಿ ಪೂರ್ತಿ. ಅಂದ್ರೇನು, ಅದು ಬೇಲಿ ಹೊಲನ ತಿಂದಾಕೈತೆ. ಹೊಲ್ದ ಕಾನ ಬಂದುಬಿಟ್ರೆ ಅರ್ಧ ಸ್ವಲ್ಪ ಹೊಲ ಬೇಲಿ ಮುಚ್ಚಾಕೊಬಿಟ್ರೆ ಅದು ಹೊಲ ಮೇದಂಗೆ, ಬೇಲಿನೇ ಎದ್ದು ಹೊಲ ಮೇದಂಗೆ ಅಲ್ವಾ. ಇದನ್ನು ರೋಜಿ ಗಿಡನೂ ಅಂತೀವಿ ನಾವು, ಬೇಲಿ ಗಿಡನೂ ಅಂತೀವಿ. ಇದೆಲ್ಲ ಕಡಿಬೇಕು. ಸ್ವಲ್ಪ ಬಿಸಿಲಿತ್ತು ಅಂದರೆ ಈ ಬೇಲಿ ಕಡಿಬೇಕು ಅಂದರೆ ನಾವು ಸ್ವಲ್ಪ ತಂಪೊತ್ನಾಗೆ, ಅಂದರೆ ಬೆಳಗ್ಗೆ ಟೈಮಲ್ಲಿ ಇಲ್ಲ ಸಂಜೆ ಟೈಮಲ್ಲಿ ಕಡಿಬೇಕು. ಇದು ಯಾಕೆ ಅಂದರೆ ಕೈ ಕಾಲಿಗೆಲ್ಲ ತರಚ್ಕೊತಾ ಇರ್ತದೆ, ಸ್ವಲ್ಪ ಮುಳ್ಳು ಥರ ಇರುತ್ತೆ. ಏನು ಮಾಡೋಕ್ಕಲ್ಲ, ಕೆಲಸ ಇತ್ತು ಬೇರೆ ಬೇರೆ ಏನೋ. ಅದಕ್ಕೆ ಇವಾಗ ನೀರು ಹಾಯಿಸ್ಬೇಕು ಅಂದರೆ ಕರೆಂಟ್ ಬರುತ್ತೆ ಮಧ್ಯಾಹ್ನ ಟೈಮಲ್ಲಿ. ಆ ಕರೆಂಟ್ ಬರೋ ಟೈಮಲ್ಲಿ ಬೇಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟೊತ್ತಿಗೆ. ಆಮೇಲೆ ಇನ್ನೊಂದು ವಿಷಯ, ನಾವು ಚಿಕ್ಕವರಿದ್ದಾಗ ಏನಾದರೂ ಯಾರಿಗಾದ್ರೂ ನಮಗೇನಾದರೂ ಕಾಯಿಲೆ ಬಂತು, ಜ್ವರ ಬಂತು, ಗಾಯ ಆಯಿತು, ನೋವಾಯಿತು, ಅಳ್ತಾ ಇದ್ದರೆ ನಮ್ಮ ಮನೇಲಿ ನಮ್ಮ ಅಜ್ಜ ನಮ್ಮ ಅಪ್ಪ ಇವರೆಲ್ಲ ಏನು ಹೇಳ್ತಿದ್ರು, ಕಾಯಿಲೆ ಅನ್ನೋದು ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಹೇಳೋರಲ್ಲ. ಈಗ ನೋಡ್ರಿ, ಕಾಯಿಲೆ ಅನ್ನೋದು ಮರಗಳಿಗೂ ಬರ್ತೈತೆ. ಅದರಲ್ಲೂ ಬೇವಿನ ಮರದಲ್ಲಿ ತುಂಬ ಅನೇಕ ಔಷಧೀಯ ಗುಣ ಇರ್ತವೆ ಅಂತಾರೆ. ಆದರೆ ಬೇವಿನ ಮರಕ್ಕೇ ಕಾಯಿಲೆ ಬಂದೈತೆ. ನಮ್ಮ ಕಡೆ ಸುಮಾರು ಬೇವಿನ ಮರ ಇದೇ ಥರನೇ ತಾನಾಗೆ ಒಣಗೋಗ್ತವೆ. ಇಷ್ಟು ದೊಡ್ಡ ಮರ ನೋಡ್ರಿ. ಈ ಮರ ಚೆನ್ನಾಗಿತ್ತು, ಬೇವಿನ ಮರ ಇದ್ಕಿದ್ದಂಗೆ ಒಣಗೋಗ್ಬಿಟ್ಟೈತೆಲ್ಲ. ಬಿಸಿಲಲ್ಲಿ ಬೇಲಿ ಕಡಿಬಾರ್ದು, ತಂಪತ್ತಲ್ಲೇ ಕಡಿಬೇಕು ಅನ್ನಲ್ಲ ಅವಾಗಲೇ. ಏನೂ ಮಾಡೋಕ್ಕಲ್ಲ. ಈ ಟೈಮಲ್ಲೇ ನಂಗೆ ಫ್ರೀ ಆಗಿದ್ದು, ಅದಕ್ಕೆ ಕಡಿತಾ ಇದ್ದೀನಿ ನೋಡಿರಿ. ಬೇಲಿ ಕಡಿಬೇಕಾದ್ರೆ ಅದೆಲ್ಲ ಮುಳ್ಳು ತರಚ್ಕೊತೈತೆ ಅನ್ನಲ್ಲ. ಕೈ ಬೆಳ್ಗಳೆಲ್ಲ ನೋಡಿರಿ ಹೆಂಗೆ ತರಚ್ಕೊಬಿಟ್ಟವೆ. ಇದು ಇವಾಗೆಲ್ಲ ಗೊತ್ತಾಗೋದು ಅಷ್ಟೊಂದು ಉರಿ. ಕೈ ತೊಳ್ಕೊಂಡು ಊಟಕ್ಕೆ ಕೂತ್ಕೋತೀವಲ್ಲ, ಊಟ ಮಾಡಬೇಕಾದ್ರೆ ಆ ಸಾಂಬಾರ್ದು ಖಾರ ಏನಾದರೂ ತಗುಲಿದ್ರೆ ಕೈಯೆಲ್ಲ ಉರಿ ಆಗುತ್ತೆ. 1 ಟೈಮ್ 2 ಟೈಮ್ ಆ ಥರ ಉರಿ ಇರುತ್ತೆ. ಏನು ಮಾಡೋಕ್ಕಲ್ಲ, ಇರಲಿ. ಕೆಲವರು ಕಮೆಂಟಲ್ಲಿ ಕೇಳ್ತಾಯಿದ್ರು, ನೀವು ಏನು ಓದಿದ್ದೀರಾ, ಏನು ಕೆಲಸ ಮಾಡ್ತೀರಾ ಅಂತ. ನಾನು ಏನು ಓದಿದ್ದೀನಿ ಅನ್ನೋದನ್ನ ಮತ್ತು ನನ್ನ ಬಗ್ಗೆ ಇನ್ನೂ ಕೆಲವೊಂದು ವಿಷಯನ ಒಂದು ವ್ಲಾಗ್ ಮಾಡ್ತೀನಿ. ಆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ಏನು ಕೆಲಸ ಮಾಡ್ತೀನಿ ಅಂದರೆ, ನೋಡ್ರಪ್ಪ ನೀವೇ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಕೆಲಸ. ಬೇಲಿ ಕಡ್ದಿದ್ದಾಯಿತು. ಮಧ್ಯಾಹ್ನ ಮನೆಗೆ ಬಂದರೆ ಒಂದು ಪಾರ್ಸಲ್ ತೊಗೊಂಡು ಕೈಗಿಟ್ರು. ಅಂದರೆ ಇದು ನಾನು ನನ್ನ ಜಾಣೆ ಮಗಳಿಗೋಸ್ಕರ ತರಿಸಿದ್ದು. ನಾನು ಹೊಲ್ದ ಹತ್ರ ಕೆಲಸ ಮಾಡಬೇಕಾದ್ರೆ ಕಾಲ್ ಮಾಡಿದ್ರು, ಈ ಥರ ಒಂದು ಪಾರ್ಸಲ್ ಬಂದೈತೆ ಅಂತೇಳಿ. ಅಂದರೆ OTP ಹೇಳ್ಬೇಕಿತ್ತಂತೆ ಅವ್ರಿಗೆ. ಅದಕ್ಕೋಸ್ಕರ ಕಾಲ್ ಮಾಡಿದರು. OTP ಹೇಳಿದೆ, ಸರಿ ಅಂತ ಹೇಳ್ಬಿಟ್ಟು ಅವರು ಇದನ್ನು ಪಾರ್ಸಲ್ನ ತಗೊಂಡು ಇಟ್ಕೊಂಡಿದ್ರು ನಮ್ಮ ಶ್ರೀಮತಿಯವರು. ಈ ಪಾರ್ಸಲಲ್ಲಿ ಅಂಥ ವಿಶೇಷ ಏನಿದೆ ಅಂತೀರಾ? ತುಂಬ ವಿಶೇಷ ಇದೆ. ನೋಡಿರಿ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೇ. 3 ಬುಕ್ಸ್ ಇದ್ದಾವೆ ನೋಡಿರಿ. ಅಜ್ಜಿ ಹೇಳಿದ ಕಥೆಗಳು, ರಮಣ ಮಹರ್ಷಿ ಕಥೆಗಳು ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಅವರ ಕಥೆಗಳು ಅಂತ. ಮಕ್ಕಳಿಗಾಗಿಯೇ ಈ ಬುಕ್ಗಳಿರೋದು. ಅದಕ್ಕೆ ನಮ್ಮ ಜಾಣೆ ಮಗಳಿಗೆ ತರಿಸಿದ್ದು. ಅಂದರೆ ಇದರಲ್ಲಿ ಒಬ್ಬರು ರಮಣ ಮಹರ್ಷಿ ಇದ್ದಾರಲ್ಲ, ಅವ್ರದ್ದು ಒಂದು ಪಾಠದಲ್ಲಿ ಇದೆಯಂತೆ. ನಮ್ಮ ಜಾಣೆ ಮಗಳು ಒಂದು ಪಾಠ ಇದೆ, ಲೆಸನ್ ಇದೆ ಇಂಗ್ಲೀಷಲ್ಲೇನೋ. ಆ ಲೆಸನ್ನಲ್ಲಿ ರಮಣ ಮಹರ್ಷಿಗಳ ಕಥೆಗಳದ್ದು ಒಂದು ಬಂದಿದೆ, ಒಂದು ಸಂದರ್ಭ. ಅದಕ್ಕೆ ಅವಳು ಓದಿಸ್ಬೇಕಾದ್ರೆ, ಮೊನ್ನೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ನೋಡಿದೆ. ನನಗೆ ರಮಣ ಮಹರ್ಷಿಗಳ ಬಗ್ಗೆ ಎಲ್ಲೋ ಓದಿದ್ದು ಸ್ವಲ್ಪ ನೆನಪು. ನಾನು ತುಂಬ ಬುಕ್ಸ್ಗಳು ಓದ್ತಾ ಇರ್ತೀನಿ. ಅದಕ್ಕೆ ಅವ್ರದ್ದು ಕತೆ ಬುಕ್ಸ್ ಏನಾದರೂ ಸಿಗುತ್ತಾ ಅವ್ರದ್ದು ಅಂತ ಹುಡುಕಿದಾಗ, ಸರ್ಚ್ ಮಾಡಿದಾಗ ನನಗೆ ಇಲ್ಲಿ ಅಯೋಧ್ಯ ಪಬ್ಲಿಕೇಶನ್ಸ್ ಅವರು ಒಂದು ಈ ಥರ ಬುಕ್ ಮಾಡಿರೋದು ಸಿಕ್ತು, ಇಂಟರ್ನೆಟ್ಟಲ್ಲಿ ಮಾಹಿತಿ ಸಿಕ್ತು. ಆಮೇಲೆ ಆ ಬುಕ್ನ ತರಿಸ್ದೆ. ಅದಕ್ಕೆ ಅದ್ರ ಜೊತೆಗೆ ಇನ್ನೂ 2 ಬುಕ್ ಇವು ತರಿಸ್ದೆ. ಮಕ್ಕಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಮಕ್ಕಳಿಗೆ ನೀತಿ ಕಥೆ ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಮಕ್ಕಳಲ್ಲಿ ಕತೆ ಪುಸ್ತಕಗಳ್ನ ಓದೋ ಹವ್ಯಾಸ ಕಲಿಸೋದು ತುಂಬ ಒಳ್ಳೆಯದು ಈಗಲಿಂದನೇ. ಬರೀ ಸ್ಕೂಲಲ್ಲಿರೋ ಬುಕ್ಸ್ಗೂ ಟೆಕ್ಸ್ಟ್ ಬುಕ್ ಓದೋದಷ್ಟೇ ಅಲ್ಲ, ಬೇರೆ ಬೇರೆ ಕತೆ ಬುಕ್ಗಳು ಓದೋದ್ರಿಂದ ಅವ್ರಿಗೆ ಏನಂದರೆ ಒಂದು ನೀತಿ ಕಥೆಗಳು ಇರ್ತವೆ ಇದರಲ್ಲಿ. ಅಂದರೆ ಬದುಕಿನಲ್ಲಿ ಹೇಗಿರಬೇಕು ಜೀವನದಲ್ಲಿ ಅಂತ. ಜೀವನದಲ್ಲಿ ಅವರು ಒಂದು ಮಾನವೀಯತೆ, ಜೀವನ ಮೌಲ್ಯ, ಆ ಥರ ಎಲ್ಲ ಒಳ್ಳೆ ಗುಣಗಳ್ನ ಕಲಿತಾರೆ ಈ ಥರ ನೀತಿ ಕಥೆಗಳ್ನ ಓದೋದ್ರಿಂದ. ಈಗ ಸಾಯಂಕಾಲ ಆಗ್ತಿದ್ದಂಗೆ ಏನು ಅಂದರೆ, ಅಪ್ಪ ಮಗಳು ಟೈಮು. ಸ್ಕೂಲಿದ್ದರೆ ಅವಳಿಗೆ ಏನಾದರೂ ಹೋಮ್ವರ್ಕ್ ಬರ್ಸೋದು, ಸ್ಕೂಲಿಂದ ಬರ್ತಿದ್ದಂಗೆ ಏನೇನು ಪಾಠ ಮಾಡಿದ್ರು ಆ ಥರ ಕೇಳೋದು, ಅದು ಇದು ಎಲ್ಲ ಇರುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಬುಕ್ಸ್ಗಳಿಗೆ ಬೈಂಡ್ ಹಾಕಬೇಕು. ಅಂದರೆ ಬುಕ್ಸ್ ಮುಂಚೆನೇ ಕೊಟ್ಟಿದ್ರು, 1 ವಾರ ಆಯಿತು ಬುಕ್ಸ್ ತಂದು. ನನಗೆ ಬೈಂಡ್ ಹಾಕೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ತುಂಬ ಬುಕ್ಸ್ಗಳಿದ್ವಲ್ಲ, ಅವಳು ಕೇಳಿದಾಗ 1-2 ಯಾವ ಬುಕ್ಸ್ ಸ್ಕೂಲಿಗೆ ಅರ್ಜೆಂಟ್ ತೊಗೊಂಡೋಗ್ಬೇಕು, ಹೋಮ್ವರ್ಕ್ ಬುಕ್ ತೊಗೊಂಡೋಗ್ಬೇಕು, ನೋಟ್ಬುಕ್ಗಳು ಆ ಥರದವು ಹಾಕ್ಕೊಡ್ತಿದ್ದೆ. ಎಲ್ಲ ಬುಕ್ಸ್ಗೂ ಹಾಕಿರಲಿಲ್ಲ, ಇನ್ನೂ ತುಂಬ ಪೆಂಡಿಂಗ್ ಇದ್ವು ಸ್ವಲ್ಪ ಬುಕ್ಸ್ಗಳು ಬೈಂಡಿಂಗ್ ಹಾಕೋದು. ಅದಕ್ಕೆ ಇವತ್ತು ಬೈಂಡಿಂಗ್ ಹಾಕೋಣ ಅಂತ ಕೂತಿದ್ದೀನಿ.
ನಮ್ಮ ಜಾಣೆ ಮಗಳು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಪಪ್ಪ ಅಂತ ಬಂದು ಕೂತ್ಕೊಂಡಿದ್ದಾಳೆ ಪಕ್ಕದಲ್ಲಿ. ಇನ್ನೊಂದೇನೆಂದರೆ ಬೇರೆ ಸ್ಕೂಲಲ್ಲಿ ಹೆಂಗೋ ಗೊತ್ತಿಲ್ಲ, ನಮ್ಮ ಜಾಣೆ ಮಗಳು ಸ್ಕೂಲಲ್ಲಿ ಅವರು ಬುಕ್ಸ್ ಜೊತೆ ಬೈಂಡಿಂಗ್ ಕವರು ಪೇಪರು ಮತ್ತು ಮೇಲ್ಗಡೆ ಲೇಬಲ್ಲು, ಅದಕ್ಕೆ ಸೆಲ್ಲೋ ಟೇಪ್ ಸಹ ಕೊಡ್ತಾರೆ. ಇದೊಂದು ಖುಷಿ ನನಗೆ, ಇದೊಂದು ಇಷ್ಟ ಆಯಿತು ನನಗೆ ಅವ್ರ ಸ್ಕೂಲಲ್ಲಿ. ನಾವು ಚಿಕ್ಕವರಿದ್ದಾಗ ಯಾವ ಥರ ಬೈಂಡ್ ಆಗ್ತಿದ್ವಿ ಅಂದರೆ, ಈ ಥರ ಎಲ್ಲ ಬೈಂಡ್ಗಳೆಲ್ಲ ಇರಲಿಲ್ಲ ಅವಾಗ. ನ್ಯೂಸ್ ಪೇಪರ್ಗಳು ಬರ್ತಾವಲ್ಲ, ಆ ನ್ಯೂಸ್ ಪೇಪರ್ಗಳಲ್ಲೇ ಬೈಂಡ್ ಹಾಕೋತಾ ಇದ್ವಿ. ಅದು ಈಗೆಲ್ಲ ಸ್ಟಿಕ್ಕರು ಏನಂತಾರೆ ಲೇಬಲ್ ಅಂತಾರಲ್ಲ, ಆ ಥರ ಲೇಬಲ್ ತೊಗೊಳಕ್ಕೂ ದುಡ್ಡಿರಲಿಲ್ಲ ಅವಾಗೆಲ್ಲ. ಲೇಬಲ್ಗಳು ತೊಗೊಂಡು ಹೆಸರು ಎಲ್ಲ ಬರ್ಕೋತಿರಲಿಲ್ಲ. ಬುಕ್ ಒಳಗಡೆ ಬರ್ತಿದ್ವಿ, ಇಲ್ಲ ಬೈಂಡ್ ಹಾಕ್ತಿದ್ವಲ್ಲ, ಬೈಂಡಿಂಗು ಪೇಪರ್ ಕವರು ಅದ್ರ ಮೇಲೇ ಬರ್ಕೋತಿದ್ವಿ. ಆಮೇಲೆ ಇನ್ನೂ ಆ ಬೈಂಡಲ್ಲಿ ನ್ಯೂಸ್ ಪೇಪರ್ ಮತ್ತು ಕಾಕಿ ಮರಾಳೆ ಅಂತಿದ್ವಿ ನಾವು, ಬೈಂಡ್ ಅಂತಿರಲಿಲ್ಲ, ಮರಾಳೆ ಹಾಕೋದು ಅಂತಿದ್ವಿ. ಆ ಕಾಕಿ ಬೈಂಡಿಂಗ್ ಬರೋದು, ಕಾಕಿ ಮರಾಳೆ ಅಂತ ಅಂತಿದ್ವಿ. ಅದು 4 ಅಣಿ 8 ಅಣಿ ಈ ಥರ ಒಂದು ಶೀಟೇನೋ ಬರೋದು ಅನಿಸುತ್ತೆ ಅವಾಗ. ಅದನ್ನ ಹಾಕೋದು ಅಂದರೆ, ಆ ಥರ ಬೈಂಡ್ ಹಾಕೋದು ಯಾರು ಅಂದರೆ ಸ್ವಲ್ಪ ಶ್ರೀಮಂತರು, ಅನುಕೂಲ ಇರೋ ಅಂಥ ಮನೆ ಮಕ್ಕಳು ಬರ್ತಾರಲ್ಲ, ಅಂಥವರು ದುಡ್ಡು ಕೊಟ್ಟು ಆ ಥರ ಬೈಂಡಿಂಗ್ ಪೇಪರ್ ತೊಗೊಂಡು ಆ ಥರ ಹಾಕ್ಕೋತಿದ್ರು. ಇನ್ನು ನಮ್ಮಂಥವರೆಲ್ಲ ಮಾಮೂಲಿ ನ್ಯೂಸ್ ಪೇಪರ್ಗಳಿರುತ್ತಲ್ಲ, ಆ ನ್ಯೂಸ್ ಪೇಪರ್ಗಳಲ್ಲೇ ಹಳೆ ನ್ಯೂಸ್ ಪೇಪರ್ ತೊಗೊಂಡು ಅದನ್ನೇ ಬೈಂಡ್ ಹಾಕ್ತಾ ಇದ್ವಿ. ಮತ್ತು ಅಂಟಿಸೋದಕ್ಕೂ ಅಷ್ಟೇ, ಇವಾಗೆಲ್ಲ ಗಮ್ಮು, ಸೆಲ್ಲೋ ಟೇಪು ಅಂಥವಿಂಥವೇ. ಅವಾಗೆಲ್ಲ ಏನೂ ಇಲ್ಲ, ಗಮ್ಮಿಲ್ಲ, ಏನೂ ಇಲ್ಲ. ಈ ಗೋಂದ್ ಅಂತ ಬರೋದು, ನುಗ್ಗೆ ಮರದಲ್ಲಿ ಬೇವಿನ ಮರದಲ್ಲೆಲ್ಲ ಇರೋದು ಗೋಂದು ಅಂತ, ಅದನ್ನು ತಗೊಂಡು ಅಂಟಿಸ್ತಿದ್ವಿ. ಅದು ಇಲ್ಲಾಂದರೆ ಕಳ್ಳಿ ಗಿಡ ಇರೋದು, ಕಳ್ಳಿ ಗಿಡ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಕಳ್ಳಿ ಗಿಡ ಅದು ಕಿತ್ತರೆ ಹಾಲು ಬರುತ್ತೆ, ಅದು ಕಣ್ಣೊಳಗೆ ಬಿದ್ದರೆ ಕಣ್ಣೆಲ್ಲ ಉರಿ ಕಣ್ಣು ಇದಾಗ್ಬಿಡುತ್ತೆ. ಆ ಕಳ್ಳಿ ಗಿಡ, ಆ ಥರ ಕಳ್ಳಿ ಗಿಡ ಕಿತ್ಬಿಟ್ಟು ಅದ್ರ ಹಾಲು ಇರುತ್ತಲ್ಲ, ಕಳ್ಳಿ ಹಾಲಲ್ಲಿ ಆ ಪೇಪರು ಬೈಂಡಿಂಗ್ ಕವರ್ ಸುತ್ತ ಅದನ್ನು ಅಂಟಿಸ್ತಾ ಇದ್ವಿ ನಾವು. ಆ ಮರಾಳೆ ಅಂತೀವಿ, ಆ ಮರಾಳೆನ. ಅದೆಲ್ಲ ಆವಾಗ ಕಾಲ ಹಿಂಗಿತ್ತು. ಈಗ ಮಕ್ಳನ್ನ ತುಂಬ ಕೇರ್ ಮಾಡ್ತೀವಿ ನಾವೆಲ್ಲ. ಆವಾಗ ನಮ್ಮ ಕಾಲದಲ್ಲಿ ಆ ಥರ ಇರಲಿಲ್ಲ ಇಷ್ಟೊಂದೆಲ್ಲ, ಮಕ್ಳ ಬಗ್ಗೆ ಕಾಳಜಿ ಅದೆಲ್ಲ. ನೋಡಿರಿ, ಅಪ್ಪ ಮಗಳು ಮಾತಾಡಿಕೊಂಡು ಈ ಬೈಂಡಿಂಗ್ ಆಗ್ತಾ ಇದ್ದೀವಿ. ನಮ್ಮ ಜಾಣೆ ಮಗಳು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಲಲ್ಲ, ಏನು ಹೆಲ್ಪ್ ಮಾಡ್ತಿದ್ದಾಳೆ ಅಂದರೆ, ಲೇಬಲ್ಗಳು ಇರ್ತಾವಲ್ಲ, ಆ ಲೇಬಲ್ಗಳನ್ನೆಲ್ಲ ಅದು 3 ಇರ್ತವೆ, ಅದನ್ನು ಕಟ್ ಮಾಡಬೇಕು. ಒಂದೊಂದು ಲೇಬಲ್ ಸಪ್ರೇಟು, ಅದನ್ನು ಕಟ್ ಮಾಡ್ತಾಯಿದ್ಲು. ಕಟ್ ಮಾಡಿಬಿಟ್ಟು ನಾನು ಬೈಂಡಿಂಗ್ ಹಾಕಿದ್ಮೇಲೆ ಅದಕ್ಕೆ ಮೇಲೆ ಲೇಬಲ್ ಅಂಟು ಸಿಗ್ತಾಯಿದ್ಲು. ಅದ್ರ ಜೊತೆಗೇ ಅವ್ರ ಸ್ಕೂಲಲ್ಲಿ ಏನೇನಾಗುತ್ತೆ, ಅವ್ರ ಫ್ರೆಂಡ್ಸು, ಮತ್ತು ಸ್ಕೂಲಲ್ಲಿ ಲೆಸನ್ಗಳಿದ್ದಾವೆ ಪಾಠಗಳ ಬಗ್ಗೆ, ಮತ್ತು ಯಾವುದೋ ಒಂದು ಎಲಿಫೆಂಟ್ ಅಂತ ಏನೋ ಒಂದು ಪೊಯಮೋ ಪಾಠನ ಏನೋ ಇತ್ತು ಎಲಿಫೆಂಟ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ಲು. ಸೊಂಡ್ಲ ಇರುತ್ತೆ, ಕಿವಿ ಇಷ್ಟು ದೊಡ್ಡದಾಗಿರುತ್ತೆ ಆನೆಗೆ, ಆ ಥರ ಎಲ್ಲ ಅದನ್ನೆಲ್ಲ ಹೇಳ್ತಾ ಇದ್ಲು. ನಾನು ಕೇಳಿಸ್ಕೊಂಡು ಮಕ್ಳ ಜೊತೆ ಟೈಮ್ ಕಳಿಬೇಕು, ತುಂಬ ಚೆನ್ನಾಗಿರುತ್ತೆ. ಅಪ್ಪ ಮಗಳು ಈ ಥರ ಮಾತಾಡಿಕೊಂಡು ಬೈಂಡಿಂಗ್ ಹಾಕ್ಬೇಕಾದ್ರೆ ಒಳಗಡೆ ನಮ್ಮ ಶ್ರೀಮತಿಯವರು ನಮಗೋಸ್ಕರ ಈರುಳ್ಳಿ ಬೋಂಡ ಮಾಡಿದರು ನೋಡಿರಿ. ಆ ಬೋಂಡ ತಂದು ಕೊಟ್ಟರು. ಬೈಂಡಿಂಗು ಹಾಕೋದು ಇನ್ನೂ ಇಷ್ಟಿದೆ ನೋಡಿರಿ, ಇಷ್ಟು ಹಾಕಿದ್ದೀನಿ ಇದು ನೋಟ್ಬುಕ್ಗಳಿಗೆ. ಇನ್ನೂ ಇಷ್ಟು ಹಾಕೋದಿದೆ ನೋಟ್ಬುಕ್ಸು. ಮತ್ತು ಈ ಕಡೆ ಟೆಕ್ಸ್ಟ್ ಬುಕ್ಕು, ಡ್ರಾಯಿಂಗು, ಏನೋ EVS ಆ ಥರ ಬುಕ್ಸ್ಗೆಲ್ಲ ಇದ್ದಾವೆ, ಅವನು ಎಲ್ಲ ಹಾಕಬೇಕು. ಇನ್ನು ಬೋಂಡ ತಿಂದುಬಿಟ್ಟು ಸಂಜೆ ಸ್ನ್ಯಾಕ್ಸು ಬೋಂಡ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಎಲ್ರಿಗೂ ಬಾಯ್. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.